ನಕ್ಸಲೇಟ್ಸ್ ಮೇನ್ ಸ್ಟ್ರೀಮ್ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರದಿಂದ ಉದ್ದೇಶದಿಂದ ಮತ್ತು ಬೇರೆ ಬೇರೆ ಸರ್ಕಾರ ಈಗ ನಾನು ಮುಖ್ಯಮಂತ್ರಿ ಇದ್ದಾಗ ಕೆಲವು ಶರಣರಾದರು ಆದ್ರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ರಿಜಿಸ್ಟ್ರೇಷನ್ಗೆ ರೆಡಿ ಇರುವ ಪ್ಲಾಟ್ಗಳು 1200 ರಿಂದ 3500 ಪರ್ ಸ್ಕ್ವೇರ್ ಫೀಟ್ ವರೆಗೆ. ಮೋರ್ಬಿನ್ ಪ್ರಾಪರ್ಟೀಸ್, ಕೇಶವಾಪುರ, ಹುಬ್ಬಳ್ಳಿ. ಇವತ್ತು ನಕ್ಸಲೇಟ್ಸ್ ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೇಟ್ಸ್ ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿ ಇದ್ದು ಎಲ್ಲರ ಕಾಲದಲ್ಲಿ ಇದೆ. ಅದೊಂದು ಸ್ಕೀಮ ಇದೆ ಅದ್ರ ಬಗ್ಗೆ. ಅಂದ್ರೆ ಯಾರು ಉಗ್ರಗಾಮಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದು ಉಗ್ರವಾದ ಚಟುವಟಿಕೆ ಹತ್ತಕ್ಕೂ ಆಗಬೇಕು. ಆ ಚಟುವಟಿಕೆ ಮುಂದುವರಿಸಬಹುದು. ಒಂದು ಶಾಂತವಾದಂತಹ ವಾತಾವರಣ ಸಮಾಜದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಬೇಕು. ಹೀಗಾಗಿ ಅವರು ಆಕ್ಚುಲಿ ಅಲ್ಲಿ ಡಿಸಿ ಅವ್ರ ಮುಂದೆನೆ ಶರಣಾಗಿ ಕೊಟ್ಟಿದ್ರು. ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂತದ್ದು ಇತ್ತು. ಅಲ್ಲಿಗೆ ಬಿಟ್ಟಿದ್ರೆ ಓಕೆ, ಇನ್ನು ಯೂಸಲ್ ಕೋರ್ಸ್ ಅಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊಂತಿದ್ರು. ಆದ್ರೆ ಆ ಕ್ರೀಟ್ ನನಗೆ ಬರ್ಬೇಕಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದು ಡಿಸೈಡ್ ಆಗಿದ್ದಂತ ಒಂದು ಫ್ಯಾಕ್ಟ್ಸ್ ಅನ್ನ, ಡಿಸೈಡ್ ಆದಂತ ಯೋಜನೆ, ಇದು ಫೋರಂ ಅನ್ನ ತೆಗೆದುಹಾಕಿ ಡಿಸಿ ಮುಂದೆ ಹೋದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಬರೋದಿಲ್ಲ, ನನ್ನ ಮುಂದೆ ಆಗಲಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ಅವರಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕಳಿಸುವಂತ ಕೆಲಸ ಇದಲ್ಲ, ಇದನ್ನ ಕ್ರೀಟ್ ತೊಗೊಳಕ್ಕೆ ಒಂದು ಹೈಲೈಟ್ ಮಾಡಲಿಕ್ಕೆ ಇಷ್ಟು ವೈಭವೀಕರಣ ಮಾಡುವಂತ ಅವಶ್ಯಕತೆ ಇಲ್ಲ. ಆಗ್ಲಿ ಶರಣಾಗತಿ ಆಗಲಿ, ಅವ್ರ ಪ್ಯಾಕೇಜ್ ಕೊಡ್ರಿ, ಅದಕ್ಕೆ ಏನೂ ಇಲ್ಲ, ಅದೊಂದು ವ್ಯವಸ್ಥೆ ಇದೆ. ಆದ್ರೆ ಅದನ್ನು ವೈಭವೀಕರಣ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡೋದು ಅದು ತಪ್ಪಂತ.